ಹಿಂಗಡಿ ಬಂದಿದೆ ಸರ್. ಹಿಂಗಡಿ ಇಲ್ಲಿ ಒಂದು ಹಳ್ಳಿ ಊರ ಹೊಸ ಊರು ಎರಡು ಅದ ಸರ್. ಅರ್ಧ ಜನ 25% ಇಲ್ಲೇ ಅದ ಸರ್. ಒಟ್ಟು ದನ ಆಕಾರ ಎಲ್ಲ ನೀರಾಗ ಅದಾವ. ಪಿಡಿಒ ಹಚ್ಚ ನನಗೆ ಟ್ರಾನ್ಸ್ಫರ್ ಆಗ್ಯದ್ರಿ ಇಲ್ಲ ಅಂತ ಹೇಳ್ತಾರೆ ಸರ್. ತಹಸೀಲ್ದಾರ್ ಹಚ್ಚ ನೀರ್ ಬಂದಿಲ್ಲ ಅಂತ ಹೇಳ್ತಾರೆ. ತಹಸೀಲ್ದಾರ್ ಹಚ್ಚನ ನೀರೇ ಇಂಟಿಮೇಷನ್ ಬಂದಿಲ್ರಿ, ನೀರ್ ಬಂದು ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಇಲ್ಲರೇ ಇಲ್ಲ ಸರ್, ಒಂದ್ 500 ಜನ ಅದ ಸರ್. ಆಯ್ತಾ, ಒಂದು 50 ಜನ ಅದ ಸರ್. ಅವ್ರಿಗೆ ಗಂಜಿ ಕೇಂದ್ರ ಇಲ್ಲ ಸರ್. ಅಲ್ಲಿ ಎಲ್ಲೋ ಊರ್ ಬಿಟ್ಟು 2 ಕಿಲೋಮೀಟರ್ ಮ್ಯಾಗ ಅಲ್ಲಿ ಜಿಗ್ದಿನ ವಸ್ತಿಗೆ ಅಟ್ಟೆ ತೆಗದಾರತ್ತ. ದನಗಳ ಮೇವಿಲ್ರಿ, ಇಂಥ ದನಗಳು ಏನ ಸರ. ಈಗ ಸ್ವಲ್ಪ ಮಾತಾಡ್ಸಾರ, ಇಲ್ಲಿ ಪಿಡಿಯವರು ಯಾರು ಇಲ್ಲ. ಹ್ಞೂ ರೀ. ಈಗ ಸರ ಜನ ಸಾಯಲಾಗತ್ತಾರ ಸರ್. ದನಗಳು ಮೇವು ಇಲ್ಲ, ಗಂಜಿ ಕೇಂದ್ರ ಇಲ್ಲ, ದನಗಳು. ಹಾಂ ಸರ್, ಅವರೊಂದು ಪ್ರಪೋಸಲ್ ತಹಸೀಲ್ದಾರ್ ಅವರಿಗೆ ನೆಕ್ಸ್ಟ್ ಅದು ಡಿಸಿ ಅವರು ಇದು ಮಾಡಿ ಮೊನ್ನೆ ಇದು ಮಾಡ್ಯಾರ. ಡಿಸಿ ಅವರು ಇದು ಮಾಡತ್ತೇಳಿ ಪ್ರಪೋಸ್ ಮಾಡತ್ತೇಳಿ ಅದು ಮಾಡ್ಸಕ್ ಹಚ್ತೇನ್ರಿ. ಈಗ ಇಮಿಡಿಯೇಟ್ಲಿ ಇವತ್ತು ಆಗ್ಬೇಕು ಸರ್ ಪಾಪ. ಯಾಕಂದ್ರೆ ಈಗ ಹೊಳಿ ಇಳಿತಂದ್ರೆ ಈಗ ಮತ್ತೆ 15 ಜನ ದನಕರ ಉಪವಾಸ ಇದಾವ. ಅವ್ರು ಒಂದು 15-50 ಜನ ಏನದ ಅವ್ನ ಇದನ್ನ ಇಲ್ಲ ಸರ್. ಪಾಪ ಊರವ್ರ ಸೌಕರ್ಯ ರೋಡ್ ಮ್ಯಾಗ ಹೌದು ಸರ್. ಮಾಡಿಸ್ರಿ ಸರ್, ಮಾಡಿಸ್ತಾರೆ. ಇಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಮಾತಾಡ್ತಾರೆ ಸರ್. ಅಲ್ಲ 20 ದಿವಸದ ಏನು ಇಲ್ಲಿ ಹೆಲ್ಪ್ ಇಲ್ರಿ. ಈಗ ಲಾಸ್ಟ್ ಹೊಳಿ ಇಳಿಲಿಕ್ಕೆ 20 ದಿವಸ ಐತ್ರಿ. ಯಾವ ಆಫೀಸರ್ ಬಂದಿಲ್ಲ. ಯಾವ್ದು ಇಲ್ಲಿ ಏನಾಗ್ಯದ ಪರಿಸ್ಥಿತಿ ಹೋಟೆಲ್ ತಹಸೀಲ್ದಾರ್ ಸಾಹೇಬ್ರ ಏನಂತಾರೆ, ನೀರೇ ಬಂದಿಲ್ಲ ತಹಸೀಲ್ದಾರ್. ಪರಿಸ್ಥಿತಿ ಅವಗಡದ್ರಿ ಸಾವಿರ. 2 ಸಾರಿ ಹೊಳಿ ಬಂದು ಇಳ್ದೋದ. ಈಗ ಇಳ್ಲಿಕ್ಕತ್ತದ. ಮತ್ತೆ ಈಗ 20 ದಿವಸ ಗಟ್ಲೆ ಬಿ ಇಲ್ಲಿ ಹೊಳ್ಳಿ ಯಾರು ಬಿ ಇದಕ್ಕ ಯಾವ ಆಫೀಸರ್ ಬಂದು ವಿಸಿಟ್ ಕೊಟ್ಟು ಏನಾಗ್ಯದ ಪರಿಸ್ಥಿತಿ, ರೈತರ ಪರಿಸ್ಥಿತಿ, ಜಾನುವಾರುಗಳ ಪರಿಸ್ಥಿತಿ. ಮತ್ತೆ ತಳಗ್ ಬಂದಿಲ್ರಿ ಅವರು. ರೋಡ್ ಬಂದಾಗ್ರಿ ಸರ್. ನೀವು ಹೊಸ ಅಂಗಡಿಗೆ ಬಂದೋಗ್ರಿ ಸರ್. ಹಳಿ ಅಂಗಡಿ ಒಳಗೆ ಕರೆಂಟ್ ಒಂದು 70 ಮನಿ ಅವ್ರಿ ಸರ್. ಮತ್ತೆ ಹಳಿ ದಂಡಿಗೆ ಏನದ 120 ಮನಿಗಳು ಅಟ್ಟು ಎಲ್ಲ. ಯಾರಿಗ ಒಬ್ಬರಿಗೆ ಗಂಜಿ ಕೇಂದ್ರ ಹೊಟ್ಟೆ ಇಲ್ರಿ. ಅಲ್ಲಿ ಗಿರ್ಜಾಣಿ ಸಾಲಿ ತೆಗದಾರತ್ರಿ. ಇಲ್ಲಿಂದ 5 ಕಿಲೋಮೀಟರ್ ಅದ್ರಿ. ಹೋಗ್ಲಿಕ್ಕ ಬರ್ಲಕ್ಕ ಹಳ್ಳವರಿ. ಯಾರು ಹೋಗಲ್ಲ ಬರಲ್ಲ. ನಮ್ಮೂರಿಗೆ ಸಂಬಂಧ ಇಲ್ರಿ. ಅದು ಬರ್ಬಿಡವ್ರಿ. 2 ವಸ್ತಿ ಇದಾವ್ರಿ ಇಲ್ಲಿ ಇರೋದೇ. ಮತ್ತೆ ಇನ್ನೊಂದು 20 ದಿನ ಆಗಿದೆ ಸಾಬ್ರಿ. ಇದು ಈ ಹೊಳಿಗೆ ಮಳಿಗಾಗಿ ತತ್ರಸ್ ಜನ 20 ದಿನ ಆಗಿದೆ. ಮತ್ತೆ ತಹಸೀಲ್ದಾರ್ ಸಾಹೇಬ್ರಿ ಅಂದ್ರೆ ಹಿಂಗ್ ನೀರೇ ಬಂದಿಲ್ಲ. ಜಾಸ್ತಿ ರಾತ್ರಿ ಬಂದಾರ ಹೇಳ್ರಿ. 9 ಬಂದಾರ ಹೇಳ್ರಿ. ಸಾಹೇಬ್ರ ನಿಮ್ಮ ದಯವಿಟ್ಟು ವಿನಂತಿ ಮಾಡ್ತೇವ್ರಿ ತಹಸೀಲ್ದಾರ್ ಸಾಹೇಬ್ರಿಗೆ ಜನ ಬಿಡಿ ಸಾಹೇಬ್ರ ಪಾಟೀಲ್ರಿಗೆ ಕಾರ್ ಮುಂದೆ ಆರ್ಡರ್ ನಿಂತು ಬಿಟ್ರಿ. ಸಾಹೇಬ್ರಿಗೆ ಕರೆಸಿ ನಮ್ದು ಇದು ಬಗೆಹರಿಸಿ ಹೊರತೇವೆ ಕೊಡ್ರಿ. ಅವ್ರ ಇಲ್ಲಿ ಹಳಿ ಅಂಗಡಿಗ್ರಿ ಸರ್. ಸಾಹೇಬ್ರ ನಿಮ್ಮ ಕಾಲ್ ಬಿದ್ದು ಕೈ ಜೋಡಿಸ್ತೇವ್ರಿ ನಾವು. ತಹಸೀಲ್ದಾರ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೇವ್ರಿ. ಅವ್ರಿಗೆ ಬರೇ ನಮ್ಮ ಊರಿಗೆ ಕಳಿಸ್ರಿ. ಬರೇ ನೀರು ಬಂದಿಲ್ಲ ಅಂತ ಹೇಳ್ರಿ. ಮನಿಗೊಳದಾಗ ನಿಮ್ ಕಾಲ್ ಬಿತ್ತೇವ್ರಿ. ಅವ್ರಿಗೆ ಬರೇ ನೋಡ್ಕೊಂಡು ಹೋಗತ್ ಹೇಳ್ರಿ. ಹಾ, ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೋತೇವ್ರಿ. ಅಲ್ಲಿಗೆ ಇಂಡಿಗೆ ಬರ್ಬೇಕಾಗ್ತದ. ಇಲ್ಲಾಂದ್ರೆ ನಾವು ಇವ್ರು ಬಿಡಿ ಪಾಟೀಲ್ ಅವ್ರ ಕಾರ್ ಹತ್ರ ಬಿಡಲ್ರಿ. ಅವ್ರು ಬರತನ ನಾವು ಇಲ್ಲೇ ನಿಂದಿರ್ತೇವೆ ನೋಡ್ರಿ. ಇಷ್ಟೆಲ್ಲ ಒಂದು 200 ಮಂದಿ ಇದ್ದೇವ್ರಿ. ನಿಮ್ಗೆ ವಿನಂತಿ ರೀ ಇದು.